ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಗೆ ಕರ್ನಾಟಕ ಕೈ ನಾಯಕರು ಕೊಟ್ಟರಲ್ಲ ಶಾಕ್. ಎಲೆಕ್ಷನ್ ಹೊಸ್ತಿಲಲ್ಲಿ ಮುಜುಗರಕ್ಕೆ ಕಾರಣವಾದ ಬೆಳವಣಿಗೆ. ಇದೆಂಥ ಎಡವಟ್ಟಿನ ಹೇಳಿಕೆ. ಬಿಜೆಪಿಗೆ ದೊಡ್ಡ ಅಸ್ತ್ರ ಆಗಿದೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಬರೀ ಕರ್ನಾಟಕದಲ್ಲಿ ಅಲ್ಲ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯದ ಪರಿಸ್ಥಿತಿಯಲ್ಲಿ ಪದೇ ಪದೇ ಕಾಂಗ್ರೆಸ್ನ ಹೇಳಿಕೆಗಳೇ ಕಾಸ್ಟ್ಲಿ ಆಗ್ತಿದ್ದಾವೆ. ಅದು ಖರ್ಗೆ ಅವರ ಸ್ಟೇಟ್ಮೆಂಟ್, ಮೋದಿ ವಿಚಾರದಲ್ಲಿ ಆಡಿದ್ದು ನಾಲಿಗೆ ಹರಿಬಿಟ್ಟಿದ್ದಿರಬಹುದು. ಅದಾದಮೇಲೆ ಶಕ್ತಿಯ ವಿರುದ್ಧ ಹೋರಾಡ್ತಿದ್ದೀವಿ ನಾವು ಅಂತ ರಾಹುಲ್ ಗಾಂಧಿ ಹೇಳಿ ಅದು ಕಾಂಟ್ರವರ್ಸಿ ಆಯಿತು. ಸ್ವತಃ ಮೋದಿಯಿಂದ ಹಿಡಿದು ಎಲ್ಲ ನಾಯಕರು ಹಿಂದೂ ಧರ್ಮದ ದೇವತೆಗಳ ವಿರುದ್ಧ, ಹೆಣ್ಣಿನ ವಿರುದ್ಧ ಹೋರಾಡ್ತಿದ್ದಾರೆ ಇವರು ಅಂತೆಲ್ಲ. ಧರ್ಮದ್ವೇಷಿಗಳು, ಸನಾತನ ದ್ವೇಷಿಗಳು, ಸ್ತ್ರೀ ದ್ವೇಷಿಗಳು ಅಂತಾನೆ ಕಿಡಿಕಾರಿದ್ರು. ಅದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಅದ್ರ ಬೆನ್ನಲ್ಲೇ ಕಂಗನಾ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಒಂದು ಕಾಂಟ್ರವರ್ಸಿ ಆಯಿತು. ಎಷ್ಟು ರೇಟು ಮಂಡಿಯಲ್ಲಿ ಅಂದರೆ ಮಾರ್ಕೆಟಲ್ಲಿ ರೇಟ್ ಎಷ್ಟು ಅಂತ ಕಂಗನಾ ವಿಚಾರದಲ್ಲಿ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಚೀಫ್ ಹೇಳಿಕೆ ಅಂದರೆ ಅವರ ಬರಹ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು. ಕೊನೆಗೆ ಅವ್ರಿಗೆ ಟಿಕೆಟೇ ಮಿಸ್ ಆಯಿತು. ಸುಪ್ರಿಯಾ ಶ್ರೀನಾಥ್ಗೆ ಟಿಕೆಟ್ ಕೊಡದೆ ಶಾಕ್ ಕೊಟ್ಟಿದೆ ಹೈಕಮಾಂಡ್. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ಗದು ಅರಗಿಸಿಕೊಳ್ಳಲಾರ್ದ ತುತ್ತಾಯಿತು, ಡ್ಯಾಮೇಜಿಂಗ್ ಆಯಿತು. ಈಗ ನೋಡಿ, ಕರ್ನಾಟಕದಿಂದ ಮತ್ತೊಂದು ಎಡವಟ್ಟು. ಸೀನಿಯರ್ ಲೀಡರ್, ಕೈ ಪ್ರಭಾವಿ ಶಾಮನೂರು ಶಿವಶಂಕರಪ್ಪನವರು ಈಗ ಬಹಳ ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟು ನ್ಯಾಷನಲ್ ಲೆವೆಲಲ್ಲಿ ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ಬಿಜೆಪಿಗರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಸೈನಾ ನೆಹ್ವಾಲಿಂದ ಹಿಡಿದು ಬೇರೆ ಬೇರೆ ಸ್ಟಾರ್ ಪರ್ಸ್ನಾಲಿಟೀಸ್ ಬೇರೆ ಎಂಟ್ರಿ ಆಗಿಬಿಟ್ಟಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಶಾಮನೂರು ಶಿವಶಂಕರಪ್ಪನವರು ಆಕೆ ಅಡುಗೆ ಮಾಡೋಕ್ಕೆ, ಮನೇಲಿ ಇದ್ಕೊಂಡು ಅಡುಗೆ ಮಾಡೋಕಷ್ಟೇ ಸರಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿರೋದು. ನೋಡಿ, ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರ ಮನಸ್ಥಿತಿ ಹೆಣ್ಣು ಮಕ್ಕಳ ಬಗ್ಗೆ ಹೇಗಿದೆ. ಭಾಷಣ ಮಾಡ್ತಾರೆ, ಸಬಲೀಕರಣದ ಬಗ್ಗೆ ಮಾತಾಡ್ತಾರೆ, ಮೀಸಲಾತಿ ಮಾತಾಡ್ತಾರೆ, ಗ್ಯಾರಂಟಿ ಕೊಟ್ಟು ನಾವು ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಡ್ತಿದ್ದೀವಿ ಅಂತ ಮಾತಾಡ್ತಾರೆ. ಆದರೆ ಅಸಲಿಗೆ ಇವ್ರ ಮನಸ್ಥಿತಿ ಏನು, ಇವ್ರ ಮನಸ್ಸಲ್ಲಿರೋದು ಏನು ಅಂತ ನ್ಯಾಷನಲ್ ಲೆವೆಲ್ ಸದ್ದು ಮಾಡ್ತಾರೆ. ಮಾತಾಡ್ತಾರೆ, ಬೆಳವಣಿಗೆ ಮಾಡೋಕ್ಕೆ ಹೊರತು ಶಕ್ತಿ ಇಲ್ಲ. ಆದ್ದರಿಂದ ನಾವು ಹೇಳಿ ಸೈನಾ ನೆಹ್ವಾಲ್ ಟ್ವೀಟ್ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂತು. ನೋಡಿ, ಹೆಣ್ಣು ಮಕ್ಕಳ ಬಗ್ಗೆ ಎಂಥ ಮನಸ್ಥಿತಿ ಇದೆ ಅಂತ ಅವ್ರು ಟ್ವೀಟ್ ಮಾಡಿದ್ದು ಕಾಂಗ್ರೆಸ್ ಕೂಡ ತಿರುಗಿಸ್ಬಿಡ್ತಿದೆ. ಮೋಹನ್ ಭಾಗವತ್ ಅವರು ಹಿಂದೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದು, ಗಂಡಸರೇ ದುಡಿಬೇಕು ಹೊರಗಡೆ ಹೋಗಿ, ಇವ್ರು ಹೇಳಿರ್ಲಿಲ್ವಾ ಹಾಗಾದರೆ ಅಂತ ಕಾಂಗ್ರೆಸ್ ಕೂಡ ತಿರುಗಿಸ್ಕೊಡ್ತಾ ಇದೆ. ಯೋಗಿ ಆದಿತ್ಯನಾಥ್ ಸ್ಟೇಟ್ಮೆಂಟ್, ಸೈನಾ ನೆಹ್ವಾಲ್ ವಿರುದ್ಧವೂ ಕಿಡಿಕಾರ್ತಿದ್ದಾರೆ. ಮಣಿಪುರದಲ್ಲಿ ಅನಾಚಾರಗಳು ನಡೆದಾಗ ಕಾಣಿಸ್ಲಿಲ್ಲ ಪಾಪ ಸೈನಾ ನೆಹ್ವಾಲ್ಗೆ. ಆ ಕಡೆ ರೆಸ್ಲರ್ಸ್ ಪ್ರೊಟೆಸ್ಟ್ ಮಾಡಿ ಲೈಂಗಿಕ ಕಿರುಕುಳ ಅಂತ ಅಷ್ಟೆಲ್ಲ ದಿನಗಳ ಹೋರಾಟ ಆದಾಗಲೂ ತನ್ನದೇ ಕ್ರೀಡಾ ಕ್ಷೇತ್ರದಲ್ಲಿ ಅನ್ಯಾಯ ಆಗ್ತಿದೆ ಅನ್ನೋದು ತುಟಿ ಬಿಚ್ಚಲಿಲ್ಲ. ಈಗ ಎಷ್ಟು ಕೊಟ್ಟು ನಿಮ್ಮನ್ನ ಬಿಜೆಪಿ ಪಕ್ಷ ಬುಕ್ ಮಾಡಿದೆ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಕೈಪಡೆ. ಒಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪ ಸ್ಟೇಟ್ಮೆಂಟ್ ಈಗ ನ್ಯಾಷನಲ್ ಲೆವೆಲಲ್ಲಿ ಕಿಡಿ ಹೊತ್ತಿಸಿದೆ. ಇದು ನೋಡಿ, ಹೆಣ್ಮಕ್ಕಳ ಬಗ್ಗೆ ಟಾಪ್ ಲೀಡರಿಂದ ಹಿಡಿದು ಬೇರೆ ಬೇರೆ ರಾಜ್ಯಗಳ ಪ್ರಮುಖ ನಾಯಕರ ಮನಸ್ಥಿತಿ ಅಂತ. ಐಶ್ವರ್ಯ ರೈ ಬಗ್ಗೆ ಕೊಟ್ಟ ಸ್ಟೇಟ್ಮೆಂಟಿಂದ ಹಿಡಿದು ಎಲ್ಲವೂ ಈಗ ಇತ್ತೀಚಿನ ದಿನಗಳಲ್ಲಿ ಸ್ತ್ರೀ ವಿರೋಧಿ, ಸ್ತ್ರೀ ದ್ವೇಷಿ ಹೇಳಿಕೆಗಳಂತೆ ಒಂದಕ್ಕೊಂದು ಪೂರಕವಾಗಿ ಬಿಜೆಪಿಗೆ ಅಸ್ತ್ರ ಆಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.